ಹುಸ್ಕೂರು ಮದ್ದೂರಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಂತ ತೇರುಗಳು ಅವಘಡಕ್ಕೀಡಾಗಿದೆ ಅನ್ನುವಂತ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ನೋಡ್ತಾ ಇದ್ದಂತೆ ದರಗುರುಳಿದೆ ಗಗನಚುಂಬಿ ತೇರು. ಇತಿಹಾಸ ಪ್ರಸಿದ್ಧ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಈ ಅವಘಡ ಸಂಭವಿಸಿರೋದು. ದೊಡ್ಡ ನಾಗಮಂಗಲ ಮತ್ತು ರಾಯಸಂದ್ರ ಗ್ರಾಮದ ಎರಡು ತೇರುಗಳು ಅವಘಡಕ್ಕೀಡಾಗಿದೆ. ಇದರಲ್ಲಿ 4-5 ಮಂದಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬಾರಿ ಹುಸ್ಕೂರು ಜಾತ್ರೆಗೆ ಆಗಮಿಸಬೇಕಿತ್ತು 4-5 ತೇರುಗಳು. 2 ತೇರುಗಳು ಧರೆಗುರುಳಿದ ಪರಿಣಾಮ ಭಕ್ತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ನೋಡ್ತಾ ಇದ್ದೀರಿ, ಅತ್ಯಂತ ಎತ್ತರದ ತೇರುಗಳನ್ನ ಹುಸ್ಕೂರು ಮದ್ದೂರಮ್ಮ ದೇವಸ್ಥಾನಕ್ಕೆ ಬೇರೆ ಬೇರೆ ಗ್ರಾಮಗಳಿಂದ ತರಲಾಗುತ್ತೆ. ಇದರಲ್ಲಿ ದೊಡ್ಡ ನಾಗಮಂಗಲ ಮತ್ತು ರಾಯಸಂದ್ರ ಗ್ರಾಮಕ್ಕೆ ಸೇರಿದಂತ ತೇರುಗಳನ್ನು ತರ್ತಾ ಇದ್ದಂಥ ಸಂದರ್ಭದಲ್ಲಿ ಅವು ಅವಘಡಕ್ಕೀಡಾಗಿದೆ. ಒಟ್ಟು 4 ಮಂದಿ ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹುಸ್ಕೂರು ಮದ್ದೂರಮ್ಮ ದೇವಸ್ಥಾನಕ್ಕೆ ಬೇರೆ ಬೇರೆ ಗ್ರಾಮಗಳಿಂದ ಈ ತೇರುಗಳನ್ನು ತರಲಾಗುತ್ತೆ. ಇಲ್ಲಿ ಪೈಪೋಟಿ ಇದೆ. ನಮ್ಮೂರಿನ ತೇರು ಅತ್ಯಂತ ಎತ್ತರ ಇರಬೇಕು ಅನ್ನುವಂಥ ಪೈಪೋಟಿ ಇದೆ. ಈ ಪೈಪೋಟಿಯೇ ಈ ರೀತಿ ಅವಘಡಗಳಿಗೆ ಕಾರಣ ಆಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಕಳೆದ ವರ್ಷವೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. ಈ ಬಾರಿಯೂ ಕೂಡ ಅದು ಮರುಕಳಿಸಿದೆ. ಈ ಬಾರಿ ರಾಯಸಂದ್ರ ಮತ್ತು ದೊಡ್ಡ ನಾಗಮಂಗಲ ಇಲ್ಲಿನ ಗ್ರಾಮಕ್ಕೆ ಸೇರಿದಂಥ ತೇರುಗಳು ಈ ರೀತಿ ಬಿದ್ದಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಮೋಸ್ಟ್ಲಿ ಕಳೆದ ವರ್ಷನೂ ಕೂಡ ಹಿಂಗೆ ಆಗಿತ್ತು ಅಂತ ಅನ್ಸುತ್ತೆ. ಯಾಕಾಯ್ತು ಈ ರೀತಿ ದುರ್ಘಟನೆ? ಏನಾಗಿದೆ? ಗಾಯಗೊಂಡವರ ಸ್ಥಿತಿ ಹೆಂಗಿದೆ? ರಕ್ಷತ್, ಇದು ಹುಸ್ಕೂರಿನ ಮದ್ದೂರಮ್ಮ ಜಾತ್ರೆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಅವಘಡ ಇದು. ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಇಲ್ಲಿ ಸುಮಾರು 150 ಅಡಿ ಎತ್ತರದ ತೇರುಗಳನ್ನ ಊರಿನವರು ಕಟ್ಟುತ್ತಾರೆ. ಅದನ್ನ ಎಳೆದು ತರುವಂತಹ ವೇಳೆಯಲ್ಲಿ ಈ ಒಂದು ಅವಘಡ ನಡೆದಿರುವಂತದ್ದು. ಇಲ್ಲಿ 4 ಜನರಿಗೆ ಗಾಯಗಳಾಗಿದೆ ಅನ್ನುವಂತ ಒಂದು ಮಾಹಿತಿಯಿಂದ ಅದು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇರುವಂತದ್ದು. ಒಂದು ತೇರು ದೊಡ್ಡ ನಾಗಮಂಗಲ, ಮತ್ತೊಂದು ರಾಯಸಂದ್ರ ಊರಿಗೆ ಸೇರಿದಂತ ತೇರು ಅನ್ನುವಂತ ಒಂದು ವಿಚಾರ ಏನಿದೆ ಅದು ಗೊತ್ತಾಗ್ತಾ ಇದೆ. ಅಂದ್ರೆ ಸಾಕಷ್ಟು ಎತ್ತರಕ್ಕೆ ಆ ತೇರನ್ನ ಕಟ್ಟಲಾಗುತ್ತೆ. ಸುಮಾರು 100 ರಿಂದ 150 ಅಡಿ ಎತ್ತರದಲ್ಲಿ ಆ ಒಂದು ತೇರಿರುತ್ತೆ. ಆ ಎಳೆಯುವಂತ ಸಂದರ್ಭದಲ್ಲಿ ಮಳೆ ಮತ್ತೆ ಗಾಳಿ ಎರಡೂ ಕೂಡ ಸ್ವಲ್ಪ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಬ್ಯಾಲೆನ್ಸ್ ತಪ್ಪಿ ಈ ತೇರುಗಳೆರಡೂ ಕೂಡ ನೆಲಕ್ಕೆ ಉರುಳಿದೆ ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಇರುವಂತದ್ದು. ಸುಮಾರು ಲಕ್ಷಾಂತರ ಮಂದಿ ಭಕ್ತರು ಈ ಒಂದು ಜಾತ್ರೆಗೆ ಸೇರ್ತಾರೆ. ಆದ್ರೆ 4 ಜನರಿಗೆ ಈಗ ಗಾಯಗಳಾಗಿರುವಂತದ್ದು. ಇನ್ನು 4 ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ಮಾಹಿತಿ ಏನಿದೆ ಅದು ಗೊತ್ತಾಗ್ತಾ ಇಲ್ಲ. ಈ ತೇರುಗಳನ್ನ ಎತ್ತುಗಳು ಮತ್ತೆ JCB ಹಾಗೆ ಟ್ರ್ಯಾಕ್ಟರ್ ಮೂಲಕ ಗ್ರಾಮಸ್ಥರು ಎಳೆದು ತರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ಕೂಡ ಸಂಭವಿಸಿರುವಂತದ್ದು. ಹಿಂದಿನ ಬಾರಿಯೂ ಕೂಡ ಇದೇ ರೀತಿಯ ಒಂದು ಅವಘಡ ಸಂಭವಿಸಿತ್ತು. ಆಗ್ಲೂ ಕೂಡ ಆದ್ರೆ ಅಲ್ಲಿ ಯಾರಿಗೂ ಕೂಡ ಅದೃಷ್ಟವಶಾತ್ ಯಾವುದೇ ಒಂದು ಸಮಸ್ಯೆ ಅನ್ನುವಂಥದ್ದು ಆಗಿರಲಿಲ್ಲ. ಆದ್ರೆ ಈ ಬಾರಿ 4 ಜನರಿಗೆ ಗಾಯಗಳಾಗಿದೆ. ಪುಣ್ಯಕ್ಕೆ ಅಂದ್ರೆ ಆ ಒಂದು ತೇರಿದೆ ಅದು ಎಡಭಾಗಕ್ಕೆ ಬಿದ್ದಿದ್ರಿಂದಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಅನ್ನೋದು ಉಂಟಾಗಿಲ್ಲ. ಒಂದೊಮ್ಮೆ ಅಂದ್ರೆ ತೇರು ಹಿಂಭಾಗ ಅಥವಾ ಮುಂಭಾಗಕ್ಕೆ ಏನಾದ್ರು ವಾಲಿ ಸಾಕಷ್ಟು ಜನ ಆ ಒಂದು ತೇರನ್ನ ಎಳಿತಾ ಇದ್ರು. ಆ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ದೊಡ್ಡ ಅವಘಡ ಸಂಭವಿಸುವಂತ ಒಂದು ಸಾಧ್ಯತೆ ಕೂಡ ಇತ್ತು ಅಂತಾನೆ ಹೇಳ್ಬೋದು. ಹಿಂದಿನ ವರ್ಷ ಅಂದ್ರೆ ಇದೇ ಜಾತ್ರೆಯಲ್ಲಿ ಹಿಂದಿನ ವರ್ಷವೂ ಕೂಡ ಇದೇ ರೀತಿಯ ಒಂದು ಅವಘಡ ಸಂಭವಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಗಮನಿಸ್ತಾ ಹೋದ್ರೆ ಅದು ಆ ಒಂದು ತೇರು ಯಾವುದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ ಹೀಲಲಗಿ ಅನ್ನುವಂತ ಒಂದು ಊರಿನ ತೇರದು. ಅವಾಗ್ಲೂ ಕೂಡ ಅಷ್ಟೇ ಇದೇ ರೀತಿಯಲ್ಲಿ ತೇರು ಏನಿದೆ ಅದು ನೆಲಕ್ಕೆ ಉರುಳುತ್ತೆ. ಆದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇರ್ಲಿಲ್ಲ. ಹಾಗಾಗಿ ಯಾವುದೇ ರೀತಿಯ ಅವಘಡ ಆ ಒಂದು ಸಂದರ್ಭದಲ್ಲಿ ಸಂಭವಿಸಿರ್ಲಿಲ್ಲ. ಆದ್ರೆ ಈಗ ಸದ್ಯ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಗಾಳಿ ಮಳೆ ಬಂದಂತ ಒಂದು ಕಾರಣದಿಂದಾಗಿ ಈ ರೀತಿಯಲ್ಲಿ ಅವಘಡ ಸಂಭವಿಸಿದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು
ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತದ್ದು. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಅನ್ನುವಂಥದ್ದು ಈ ಒಂದು ಜಾತ್ರೆಗೆ ಇದೆ. ಆದ್ರೆ ಯಾವಾಗ್ಲೂ ಕೂಡ ಈ ರೀತಿ ಅವಘಡ ಅನ್ನುವಂಥದ್ದು ಸಂಭವಿಸ್ತಾ ಇರಲಿಲ್ಲ. ಈಗ ಈ ರೀತಿ ಒಂದು ಅವಘಡ ಸಂಭವಿಸಿರೋದ್ರಿಂದಾಗಿ ಊರಿನಲ್ಲೂ ಕೂಡ ಸಾಕಷ್ಟು ಬೇಸರದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ರಕ್ಷಕ್, ಥ್ಯಾಂಕ್ ಯು ಪ್ರಜ್ವಲ್. ಈಗ ವೆಂಕಟೇಶ್ ಅನ್ನೋರು ಸ್ಥಳೀಯರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಏನಾಯ್ತು ವೆಂಕಟೇಶ್ ಅವರೇ? ಇದು ಕರ್ನಾಟಕದಲ್ಲಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮುದ್ರಮ್ಮ ದೇವಾಲಯದ ರಥೋತ್ಸವಗಳು ನಡೀತದೆ, ಜಾತ್ರಾ ಮಹೋತ್ಸವ ನಡೀತದೆ. ಈ ಸಂದರ್ಭದಲ್ಲಿ ಅನೇಕ ಊರುಗಳಿಂದ ತೇರುಗಳು ಕಟ್ಕೊಂಡು ಮುದ್ರಮ್ಮ ಜಾತ್ರೆಗೆ ಬರ್ತಾರೆ. ಈ ತೇರುಗಳು ಈ ಗಾಳಿ ವಾತಾವರಣ ಈಗ ಈ ಹಿಂದೆ ಅನೇಕ ಊರುಗಳಲ್ಲಿ ಕೂಡ ಸರಿಯಾದ ವೈಜ್ಞಾನಿಕವಾಗಿ ಮಾಹಿತಿ ಇಲ್ದರ ಆ ತೇರುಗಳು ಬಿದ್ದಿರೋಂಥದ್ದು ಅನೇಕ ಘಟನೆಗಳು ನಡೆದಿರ್ತದೆ. ಇದನ್ನು ಅರಿವಿರೋ ಜನ ಏನಾಗ್ತದೆ, ಈ ರೀತಿ ಪದೇ ಪದೇ ಮರುಕಳಿಸ್ತಾನೆ ಇರ್ತದೆ. ಈಗ ಈ ರೀತಿ ದೊಡ್ಡಮಂಗಲದ ಒಂದು ತೇರು ಮತ್ತೆ ರಾಯಸನದ ಒಂದು ತೇರು ಎರಡೂ ಸಹ ನೆಲಕ್ಕೆ ಉರುಳಿರ್ತದೆ. ಹಾಗೆ ಅಲ್ಲಿ ಒಂದು ಯಾವುದೋ ರಾಯಸನ ತೇರಿಂದ ಯಾವುದೋ ಒಂದು ಗಲಾಟೆ ಇದು ಏಟು ಪೆಟ್ಟು. ವೆಂಕಟೇಶ್ ಅವರು, ಈಗ ಈ ತೇರಿನ ಎತ್ತರದ ವಿಚಾರದಲ್ಲಿ ಅಂದ್ರೆ ಈ ಗ್ರಾಮದ ಇಷ್ಟೇ ಎತ್ತರ ಇರಬೇಕು ಅಂತ ಏನಾದ್ರು ಇದೆಯಾ ಅಥವಾ ಪೈಪೋಟಿಗೆ ಬಿದ್ದು ಮಾಡ್ತಾರ? ಈ ವ್ಯಾಪ್ತಿನಲ್ಲಿ ಪೈಪೋಟಿಗೆ ಬಿದ್ದ ಮಾಡ್ತಾ ಇರೋದು ಏನು ಜಾತ್ರಾ ಮಹೋತ್ಸವ. ನಾನು ಎಷ್ಟು ನೀನಷ್ಟು ಊರಿಗೂ ಸಂಬಂಧಪಟ್ಟಂಗೆ ನಾವು ಊರಿನವರು ಇಷ್ಟು ಮಾಡಿದ್ರೆ ನಾವು ಇದಕ್ಕಿಂತ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಒಂದು ಪ್ರತಿಷ್ಠೆವಾಗಿ ತಗೊಂಡು ಈ ರೀತಿ ಮಾಡಿ ಅವಘಡಗಳಿಗೆ ಕಾರಣ ಆಗ್ತದೆ. ರಕ್ಷಕ್, ಎಸ್, ಥ್ಯಾಂಕ್ ಯು ವೆಂಕಟೇಶ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಹುಸ್ಕೂರಿನ ಮದ್ದೂರಮ್ಮ ದೇವಸ್ಥಾನಕ್ಕೆ ಏನು ಬೇರೆ ಬೇರೆ ಗ್ರಾಮಗಳಿಂದ ತೇರನ್ನು ತರಲಾಗುತ್ತೆ. ಆ ತೇರು ಅವಘಡಕ್ಕೀಡಾಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೇನೆ. ಎರಡು ಗ್ರಾಮಗಳು, ಒಂದು ದೊಡ್ಡ ನಾಗಮಂಗಲ ಮತ್ತೊಂದು ರಾಯಸಂದ್ರ. ಈ ಎರಡು ಗ್ರಾಮಗಳಿಗೆ ಸೇರಿದಂಥ ತೇರುಗಳು ಉರುಳಿ ಬೀಳುತ್ತಾ ಇರುವಂಥ ದೃಶ್ಯ ನೀವೇನು ಈಗ ಗಮನಿಸ್ತಾ ಇದ್ದೀರಿ. ಅತ್ಯಂತ ಎತ್ತರದ ತೇರು ನಮ್ಮೂರಿದ್ದಾಗಿರಬೇಕು ಅನ್ನೋ ಲೆಕ್ಕಾಚಾರ ಬೇರೆ ಬೇರೆ ಗ್ರಾಮಗಳಿಂದ ಬರೋ ಸಂದರ್ಭದಲ್ಲಿ. ಇವತ್ತು ತೇರನ್ನು ತರೋ ಸಂದರ್ಭದಲ್ಲಿ ಮಳೆ ಇತ್ತು, ಜೋರಾಗಿ ಗಾಳಿಯೂ ಕೂಡ ಬರ್ತಾ ಇತ್ತು. ಅದೇ ಈ ರೀತಿ ಆಗೋದಕ್ಕೆ ಕಾರಣ ಆಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಟ್ಟು 4 ಮಂದಿಗೆ ಗಾಯಗಳಾಗಿದೆ ಈ ಘಟನೆಯಲ್ಲಿ. 4 ಮಂದಿಯನ್ನು ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನೋ ಮಾಹಿತಿ. ಹಲವು ಗ್ರಾಮಗಳಿಂದ ಈ ರೀತಿ ತೇರುಗಳನ್ನು ಹುಸ್ಕೂರಮ್ಮ ದೇವಸ್ಥಾನದ ಜಾತ್ರೋತ್ಸವಕ್ಕಾಗಿ ತರಲಾಗುತ್ತೆ. ಇವತ್ತು 2 ಗ್ರಾಮಗಳಿಗೆ ಸೇರಿದಂಥ ತೇರುಗಳು ಉರುಳಿ ಬಿದ್ದಿರುವಂಥ ದೃಶ್ಯವನ್ನು ನೋಡ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆದರೆ ಅದೃಷ್ಟವಶಾತ್ ತೇರು ಬಿದ್ದಂಥ ಜಾಗದಲ್ಲಿ ಜನ ಜಾಸ್ತಿ ಇರಲಿಲ್ಲ. ಅಂದರೆ ತೇರು ಈ ಕಡೆ ಭಾಗಕ್ಕೆ ಏನಾದರೂ ಬಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಅವಘಡ ಸಂಭವಿಸುವಂಥ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ದೇವರ ದಯೆಯಿಂದ ತೇರು ಬಿದ್ದಂಥ ಜಾಗದಲ್ಲಿ ಹೆಚ್ಚು ಜನ ಇರಲಿಲ್ಲ ಅನ್ನೋದು ಗಮನಿಸಬೇಕಾದಂಥ ವಿಚಾರ.
ಆ ಕಾರಣಕ್ಕಾಗಿ ಹೆಚ್ಚು ಜನ ಗಾಯಗೊಂಡಿಲ್ಲ, 4 ಮಂದಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಗ್ರಾಮಗಳ ಮಧ್ಯೆ ಪೈಪೋಟಿ ಇದೆ, ಎತ್ತರದ ವಿಚಾರದಲ್ಲಿ, ತೇರಿನ ಎತ್ತರದ ವಿಚಾರದಲ್ಲಿ ಪೈಪೋಟಿ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಅಂದರೆ ನಮ್ಮೂರಿನ ತೇರು ಹೆಚ್ಚು ಎತ್ತರ ಇರಬೇಕು ಅಂತ, ಆ ಎತ್ತರವೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಅವಘಡಕ್ಕೆ ಕಾರಣ ಆಗ್ತಿದೆ ಅನ್ನೋ ಮಾಹಿತಿಯೂ ಕೂಡ ಸ್ಥಳೀಯರು ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ತೇರು ಉರುಳಿ ಬೀಳುವಂಥ ದೃಶ್ಯ ಸರಿಯಾಗಿದೆ. ಹುಸ್ಕೂರಿನ ಮದ್ದೂರಮ್ಮ ಜಾತ್ರೋತ್ಸವ ಅದಕ್ಕೆ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಂಥ ತೇರುಗಳಿವು. ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದ ಮತ್ತೊಂದು ಡೀಟೇಲ್ ಸಿಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ಮದ್ದೂರಮ್ಮ ದೇವಸ್ಥಾನದಲ್ಲಿ ಈ ಅವಘಡ ಏನು ಸಂಭವಿಸಿದೆ, ಇದರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಈ ಅವಘಡದಲ್ಲಿ 4-5 ಮಂದಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರ್ಘಟನೆಯಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ, ಈ ತೇರು ಬಿದ್ದಂಥ ದುರ್ಘಟನೆ ಏನು ಸಂಭವಿಸಿದೆ ಇದರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. 4-5 ಮಂದಿಗೆ ಗಾಯ ಆಗಿದೆ, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಮದ್ದೂರಮ್ಮ ಜಾತ್ರೆಯಲ್ಲಿ ತೇರುಗಳೇನು ಧರೆಗುಳಿತ್ತು, ಆ ಸಂದರ್ಭದಲ್ಲಿ ರಾಯಚಂದ್ರ ತೇರಿನ ಕೆಳಗಡೆಗೆ ಓರ್ವ ವ್ಯಕ್ತಿ ಸಿಲುಕಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂಥದ್ದು. ಗಾಳಿ ಸಹಿತ ಮಳೆಯಿಂದಾಗಿ ಆ ಒಂದು ತೇರೇನಿತ್ತು ಅದು ಆಯತಪ್ಪಿ ಬಿದ್ದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಆ ಒಂದು ತೇರಿನ ಕೆಳಗಡೆಗೆ ಸಿಲುಕಿದ್ರು. ಅಂದ್ರೆ ಸಾಕಷ್ಟು ಜನ ಓಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಇವರಿಗೆ ಓಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ತೇರನ್ನು ಎಳೆದುಕೊಂಡ ಸಂದರ್ಭದಲ್ಲಿ ತೇರಿನ ಕೆಳಭಾಗದಲ್ಲೇ ಇದ್ರೆ ಅಲ್ಲಿ ತಪ್ಪಿಸಿಕೊಳ್ಳುವಂತ ಕಷ್ಟ ಆಗುತ್ತೆ. ಯಾವಾಗ್ಲೂ ಕೂಡ ಅಷ್ಟೇ, ಸಾಕಷ್ಟು ಜನ ಸೇರಿರುವಂತಹ ಜಾತ್ರೆ ಅದು. ಅಲ್ಲಿ ಕೆಲವರು ಮುಂಭಾಗದಲ್ಲಿ ಓಡಿದ್ರೆ ಇನ್ ಕೆಲವರು ಹಿಂಭಾಗಕ್ಕೆ ಓಡ್ತಾರೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಕಾಲಿಗೆ ಸಿಕ್ಕಿ ಅವರು ಕೆಳಗಡೆ ಬಿದ್ದಂತ ವೇಳೆಯಲ್ಲಿ ಮೇಲೆ ಏಳ್ಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಜನ ಎಲ್ಲರೂ ಕೂಡ ತಾವು ಬಚಾವಾದ್ರೆ ಸಾಕು ಅನ್ನುವಂಥ ದೃಷ್ಟಿಯಿಂದ ಓಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ವ್ಯಕ್ತಿ ಏನಾದ್ರು ಕೆಳಗಡೆ ಬಿದ್ದಂತ ವೇಳೆಯಲ್ಲಿ ಅವರು ಮೇಲೆ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಜನರು ಕೂಡ ಅವ್ರನ್ನ ತುಳಿದುಕೊಂಡೇ ಓಡುವಂತ ಒಂದು ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ಆ ರೀತಿಯಲ್ಲಿ ಏನಾದ್ರೂ ಆಯ್ತಾ ಅನ್ನುವಂಥ ಒಂದು ಅನುಮಾನ ಕೂಡ ಈಗ ಮೂಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಆ ತೇರಿನ ಅಕ್ಕಪಕ್ಕದಲ್ಲಿ ಹಾಗೆ ತೇರಿನ ಮೇಲೂ ಕೂಡ ಸಾಕಷ್ಟು ಜನ ಇದ್ರು. ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಅಂದ್ರೆ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತೋರುತ್ತೆ, ಆ ತೇರಿನ ಮೇಲೆ ಸಾಕಷ್ಟು ಜನ ಕೂತಿರ್ತಾರೆ. ನಂತರದಲ್ಲಿ ಎಳೆದುಕೊಂಡು ಬರ್ತಾ ಇರುವಂತ ವೇಳೆಯಲ್ಲಿ ತೇರೇನಿದೆ ಅದು ಬಲಭಾಗಕ್ಕೆ ವಾಲುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವ್ರು ಸಾಕಷ್ಟು ಜನ ಹಾರುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಾದ್ರೂ ತೇರಿನ ಕೆಳಗೆ ಸಿಲುಕಿ ಹಾಕಿಕೊಂಡ್ರ ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಈಗ ಲಭ್ಯವಾಗ್ತಾ ಇದೆ. ಆ ವ್ಯಕ್ತಿಯ ಗುರುತು ಇನ್ನಷ್ಟೇ ಪತ್ತೆ ಆಗ್ಬೇಕಾಗಿರುವಂತದ್ದು. ಅಂದ್ರೆ ಯಾರು ಏನು ಅವರು ಎಲ್ಲಿಂದ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದುರಂತ ಅಂತ ಅಂದ್ರೆ ಈಗ ಆ ಒಂದು ಜಾತ್ರೆಯಲ್ಲಿ ಒಂದು ರೀತಿಯ ಸೂತಕದ ವಾತಾವರಣ ಇದೆ, ಅದು ಕೂಡ ಇದೆ ಅಂತ ಹೇಳಲಾಗುತ್ತೆ. ಯಾಕೆ ಅಂದ್ರೆ ಸಾಕಷ್ಟು ಜನ ಗ್ರಾಮಸ್ಥರು ಅಂದ್ರೆ ಅವರು ತುಂಬಾ ಖುಷಿಯಿಂದ ಆ ಒಂದು ಜಾತ್ರೆಯನ್ನು ಆಚರಿಸ್ತಾರೆ. ಊರಿನ ಪ್ರತಿಯೊಂದು ಊರಿನವರು ಕೂಡ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಆ ಒಂದು ಜಾತ್ರೆಯನ್ನು ಆಚರಿಸುವಂಥದ್ದು. ಅಂದ್ರೆ ತಮ್ಮ ಊರಿನ ತೇರೇನಿರುತ್ತೆ ಅದು ಸಾಕಷ್ಟು ಎತ್ತರವಾಗಿರಬೇಕು ಅನ್ನುವಂಥ ಒಂದು ಆಸೆ ಏನಿರುತ್ತೆ ಅದು ಆ ಊರಿನವರಿಗೆ ಇರುತ್ತೆ. ಹಾಗಾಗಿ ತೇರನ್ನು ಸಾಕಷ್ಟು ಎತ್ತರವಾಗಿ ಕಟ್ಟುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಂದೊಂದು ತೇರುಗಳು ಕೂಡ 150, 160 ಈ ರೀತಿ ಅಡಿಯಷ್ಟು ಎತ್ತರವಾಗಿ ಆ ಒಂದು ತೇರನ್ನ ಕೂಡ ಅವರು ನಿರ್ಮಾಣ ಮಾಡಿರ್ತಾರೆ. ಯಾವಾಗ್ಲೂ ಕೂಡ ಅಷ್ಟೇ, ಅಂದ್ರೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದ್ರಿಂದಾಗಿ ಈ ಒಂದು ಜಾತ್ರೆಯನ್ನು ತುಂಬಾ ಅದ್ದೂರಿಯಾಗಿ ಅಲ್ಲಿನ ಗ್ರಾಮಸ್ಥರು ನಡೆಸಿಕೊಂಡು ಬರ್ತಾ ಇದ್ರು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.